ಬಂದ್ಬಿಟ್ಟು ನಿಮಗೆ ಗದ್ದೆ ಸರ ಅಂತೇಳಿ ಒಂದು ವೆರೈಟಿ ಇದೆ ಇಲ್ಲಿ. ಮತ್ತು ಶಾಂಭವಿ ಇದೆ, ಕುಂಭಕಲ್ಲಿದೆ, P9, P8 ಮತ್ತು ಜೀರ್ಕಾಮುಂಡ ಇದೆ, ಶ್ರೀಕರ ಶುಭಕರ ಇದೆ, ಸಿಗಂಧಿನಿ ಇದೆ. ಮತ್ತು ಸುಮಾರು ಒಟ್ಟಿಗೆ 12 ವೆರೈಟಿ ಕಾಳು ಮೆಣಸನ್ನು ನಾನು ಫಾಸ್ಟಾಗಿ ಬರಬೇಕು ಅಂತ ಹೇಳಿದರೆ ನಿಮಗೆ ಬೇಗ ಬರೋದು ನಿಂಬೆ ಜಾತಿ ಗಿಡಗಳು. ನಿಂಬೆ ಗಿಡಗೆಲ್ಲ ನಿಮಗೆಲ್ಲ 15-20 ದಿವಸಕ್ಕೆಲ್ಲ 100% ಬೇರು ಬರುತ್ತೆ. ನಮಸ್ಕಾರ, ನಾನು ನಿಮ್ಮ ಉದಯ್ ಕುಮಾರ್, ಚಿಕ್ಕಮಗಳೂರು, ಶಿರವಾಸೆ, ಹೊನಲು ಆರ್ಗ್ಯಾನಿಕ್ ಅಂತೇಳಿ. ಈಗ ನಾವು ನೆಕ್ಸ್ಟು ನಮ್ಮ ಗುರುಗಳಾದ ಡಾಕ್ಟರ್ ವೇಣುಗೋಪಾಲ್ ಸಾರು ಮತ್ತು ಜೋಸೆಫ್ ಚಾಕೋ, ರಮಾಕಾಂತ್ ಹೆಗ್ಡೆ ಅವ್ರ ತೋಟಗಳನ್ನೆಲ್ಲ ವಿಸಿಟ್ ಮಾಡ್ತಿರ್ಬೇಕಾದ್ರೆ ಈ ಕಾಳು ಮೆಣಸಿಗೆ ಒಂದು ರೂಟ್ ಬಾಲ್ನ ನಾವು ಪ್ರೊಡಕ್ಷನ್ ಮಾಡಿದ್ದು. ಆ ರೂಟ್ ಬಾಲ್ನ ಪ್ರೊಡಕ್ಷನ್ ಮಾಡಿದ್ದು ಅಂತೇಳಿದರೆ ಅದರ ಡಿಸೈನ್ ಮಾಡ್ತಾಯಿದ್ದು. ಅದಕ್ಕಿಂತ ಮೊದಲಾಗಿ ಜೋಸೆಫ್ ಚಾಕೋ ಅವರು ಬೆಂಗಳೂರಲ್ಲಿ ಒಂದು ಕಂಪ್ನಿಯಿಂದ ರೂಟ್ ಬಾಲೆಲ್ಲ ತರಿಸಿದ್ರು. ಆ ತರಿಸಿದಾಗ ಏನಾಯಿತು, ನನ್ನ ಹತ್ರ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ರೆಡಿಯಾಗಿತ್ತು. ಅಂದರೆ ಪಂಜಾಬ್ ಜಿರ್ಕಾಪುರಲ್ಲಿ ನಮ್ಮ ಫ್ರೆಂಡ್ ಫಾದರ್ ಅವರು ಅವ್ರ ಹತ್ರ ಡಿಸೈನ್ ಕೊಟ್ಟಾಗ ಆ ರೂಟ್ ಬಾಲ್ನ ರೆಡಿ ಮಾಡಿದರು. ಆ ರೂಟ್ ಬಾಲ್ನ ರೆಡಿ ಮಾಡಿದಾಗ ಒಳ್ಳೆ ಜರ್ಮಿನೇಷನ್ ಬಂತು. ಅದನ್ನು ಒಳ್ಳೆ ವೇಣುಗೋಪಾಲ್ ಸಾರು ಇಂಥರ ಕೈಯಿಂದನೇ ನಾವೊಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬ್ಲೂಮ್ ಬಯೋಟೆಕಲ್ಲಿ ಒಂದು ಫಂಕ್ಷನ್ ಆಯಿತು. ಆ ಬ್ಲೂಮ್ ಬಯೋಟೆಕಲ್ಲಿ ಫಂಕ್ಷನ್ ಆದಾಗ ವೇಣುಗೋಪಾಲ್ ಸಾರು ಇದ್ದರು. ಅವತ್ತು ಭಾಳ ಖುಷಿಯಾದರು ಈ ರೂಟ್ ಬಾಲೆಲ್ಲ ಇದು ಮಾಡ್ಕೊಂಡು. ಆ ರೂಟ್ ಬಾಲ್ ತಂದಾಗ್ದಾಗ ಏನಾಗುತ್ತೆ ಅಂತೇಳಿದರೆ, ಈಗ ಗೊಂದಲಗಳು ಭಾಳ ಆಯಿತು. ಆ ರೂಟ್ ಬಾಲ್ನ ಹೆಂಗೆ ಕಟ್ಟೋದು? ಈಗ ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ಕಟ್ಟಿದಾಗ ಏನಾಗುತ್ತೆ, ಅದಕ್ಕೆ ನೀರು ಹಾಕೋಂಗಿಲ್ಲ, ನೀರು ಹಾಕೋಕ್ಕೆ ಗೋಳಾಗುತ್ತೆ. ಯಾವುದೋ ಜನಗಳಿಗೆ ಕೊಟ್ಟಾಗ ಆ ಜನಗಳು ಎಲ್ಲೋ ಕಟ್ತಾರೆ, ಎಲ್ಲೋ ಕಟ್ಟಿದ್ದನ್ನು ಅದನ್ನು ಕರೆಕ್ಟಾಗಿ ಸರ್ಚ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡಿಬಿಟ್ಟು ಈ ಥರ ಒಂದು ಸಿಸ್ಟಮ್ ಮಾಡಿಬಿಟ್ಟು, ಯಾವ ಥರ ನಮ್ಮದೇ ಆದಂಥ ಒಂದು ಸಿಸ್ಟಮ್ಮು. ಇದು ನೋಡಿ, ಮೇಲಿಂದ ಕೆಳಗಡೆ ತನಕ ಫಿಶ್ ನೆಟ್ ಕಟ್ಟಿದ್ದೀವಿ. ಫಿಶ್ ನೆಟ್ ಕಟ್ಬಿಟ್ಟು ನಾನು ವೆರೈಟೀಸನ್ನ ನಾನಿಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಬಂದ್ಬಿಟ್ಟು ನಿಮಗೆ ಗದ್ದೆ ಸರ ಅಂತೇಳಿ ಒಂದು ವೆರೈಟಿ ಇದೆ ಇಲ್ಲಿ. ಮತ್ತು ಶಾಂಭವಿ ಇದೆ, ಕುಂಭಕಲ್ಲಿದೆ, P9, P8 ಮತ್ತು ಜೀರ್ಕಾಮುಂಡ ಇದೆ, ಶ್ರೀಕರ ಶುಭಕರ ಇದೆ, ಸಿಗಂಧಿನಿ ಇದೆ. ಮತ್ತು ಸುಮಾರು ಒಟ್ಟಿಗೆ 12 ವೆರೈಟಿ ಕಾಳು ಮೆಣಸನ್ನು ನಾನು ಸಿರ್ಸಿಲ್ ಹೋಗಿ ತಗೊಬಂದು ಮತ್ತು ಇಲ್ಲಿ ಸುಮಾರು ಜನರ ಹತ್ರ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಈ ಥರ ನಾನು ರನ್ನರ್ಸ್ನ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀನಿ. ಈ ರನ್ನರ್ಸ್ ಏನಾಗ್ತದೆ ಅಂತೇಳಿದರೆ, ಈ ಪಾಲಿಹೌಸಲ್ಲಿ ಬಂದಾಗ ಭಾಳಷ್ಟು ಚೆನ್ನಾಗಿ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಇದಕ್ಕೆ ನಾನು ಬರೀ ಸಾವಯವನೇ ಉಪಯೋಗಿಸಿರೋದು, ಯಾವುದೇ ಥರದ ಕೆಮಿಕಲ್ನ ನಾನು ಸ್ಪ್ರೇ ಮಾಡಿಲ್ಲ. ಅಷ್ಟು ಆರೋಗ್ಯಕ್ಕೆ ಬರ್ತಾಯಿದೆ. ಇದಕ್ಕೀಗ ಏನಾಗ್ತದೆ ಅಂತೇಳಿದರೆ, ಇದು ಡೆವಲಪ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಈ ರೂಟ್ ಬಾಲ್ ಕ್ಲೀನಾಗಿ ಫಿಶ್ ನೆಟ್ಟಿಗೆ ಹತ್ಬಿಡುತ್ತೆ. ಫಿಶ್ ನೆಟ್ಟಿಗೆ ಹತ್ತಿದಾಗ ಏನಾಗುತ್ತೆ, ಇದನ್ನು ನಾವು ರೂಟ್ ಬಾಲ್ನ ಹೆಂಗೆ ಬೇಕಂಗೆ ರೂಟ್ ಬಾಲ್ನ ನಾವು ಕಟ್ಬೋದು. ಈ ಥರ ನಿಮ್ಮ ಮನೆ ಜಾಗಗಳಲ್ಲಿ ಎಲ್ಲರೂ ಒಂದು ಕಡೆ ಸೈಡ್ ವೇಸ್ಟ್ ಜಾಗ ಇತ್ತು ಅಂತೇಳಿದರೆ ಈ ಥರ ಸೆಟಪ್ ಮಾಡ್ಕೊಳ್ಳಿ. ಒಂದು ನಿಮ್ಮ ತೋಟದಲ್ಲಿ ಯಾವುದು ನೀವು ಒಂದು 8-10 ವರ್ಷದಿಂದ ಆ ಗಿಡಗಳನ್ನು ನೋಡಿದ್ದೀರಾ, ಆ ಗಿಡದಲ್ಲೇ ಆಯ್ಕೆ ಮಾಡ್ಕೊಳ್ಳಿ. ಒಂದು 50-100 ಮಾಡ್ಕೊಂಡ ತಕ್ಷಣ ಈ ಥರ ಹಾಕಿಬಿಡಿ. ಇದಕ್ಕೆ ಇನ್ನು ಕೆಲಸ ಸ್ಟಾರ್ಟ್ ಆಯ್ತು. ಇದು ಹತ್ತಕ್ಕೆ ಸ್ಟಾರ್ಟ್ ಆಗಿದ್ದೇನಾಗುತ್ತೆ, ನೀವು ಇದ್ರ ಮೇಲಿಂದ ರೂಟ್ ಬಾಲ್ನ ನೀವು ಡಿಪ್ ಮಾಡ್ತಾ ಹೋಗ್ಬೋದು. ಒಂದೊಂದೇ ರೂಟ್ ಬಾಲ್ ಇದು ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಇದು ಕುಂಭಕಲ್ ವೆರೈಟಿ. ಇದು ಕುಂಭಕಲ್ ವೆರೈಟಿ ಇದೆ ಇಲ್ಲಿ. ಇಲ್ಲಿಂದ ಬಂದ್ಬಿಟ್ಟು ಇದು P9 ಇದೆ ಇಲ್ಲಿ. ಇದೆಲ್ಲ P9. ಈ ಸಾಲು ಇಲ್ಲಿಂದ ಇಲ್ಲಿ ತನಕ ಬ್ಯಾಡ್ಜಿರೋ ತನಕ P9 ಇದೆ. ಇದು P8. ಇಲ್ಲಿಂದ ಇಲ್ಲಿ ತನಕ P8 ಇದೆ. ಮತ್ತು ಶಾಂಭವಿ ಒಂದು 2-3 ಗಿಡ ಸಿಕ್ತು ನನಗೆ. P8 ಇದೆ. ಇದು ನೀಲಮುಂಡ ಅಂತೇಳಿ ಅದೊಂದು ಸ್ವಲ್ಪ ಗಿಡ ಸಿಕ್ಕಿದೆ. ಎಲ್ಲ ಇಂಪ್ರೂವ್ಮೆಂಟಿಗೆ ಆಗ್ತಿದ್ದೀನಿ. ಇದು ವಿಜಯ ಅಂತಿದೆ, ವಿಜಯ್ ವೆರೈಟಿ ಇದೆ. ಇದು ಇಲ್ಲಿಂದ ಬಂದ್ಬಿಟ್ಟು ಯಾವುದಿದೆ, ಇದು ಶಾಂಭವಿ ಅಂತೇಳಿ. ಇದೊಂದು ಭಾಳ ಒಳ್ಳೇದಾಗ್ತದೆ ಅಂತೇಳ್ಬಿಟ್ಟು ನಮ್ಮ ಗುರುಗಳು ವೇಣುಗೋಪಾಲ್ ಸರ್ ಹೇಳಿದರು. ಅದು ಚೆನ್ನಾಗಿ ಬರ್ತಾಯಿದೆ. ಸರಿ, ಇಳುವರಿ ಜಾಸ್ತಿ ಆಗುತ್ತೆ ಅಂತಲ್ಲ? ಇಳುವರಿ ಅನ್ನೋದಕ್ಕಿಂತ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ನಿಮಗೆ ಗಿಡ ಡೆವಲಪ್ ಆಗುತ್ತೆ, ಗಿಡಗಳು ಸಾಯೋದಿಲ್ಲ, ಅಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ. ಈಗ ಇಷ್ಟು ಇದರಲ್ಲಿ ಸರ್ ಯಾವುದು ಬೆಟರ್ ಅನಿಸುತ್ತೆ ನಿಮಗೆ? ಸರ್, ಬೆಟರ್ ಅಂತ ಹೇಳಬೇಕು ಅಂತ ಹೇಳಿದರೆ ಪಣಿಯೂರು ವೆರೈಟಿನೇ ಬೆಟರು. ಅದರಲ್ಲಿ ನಿಮಗೆ ಶ್ರೀಕರ ಶುಭಕರ ಮತ್ತು ಜೀರ್ಕಾಮುಂಡ ಹೋದಾಗ ಅದೊಂಥರ ನಿಮಗೆ ಈ ಕರಿಮುಂಡ ಟೈಪಲ್ಲಿ ಬಂದುಬಿಡುತ್ತೆ.
ಅದು ನಿಮಗೆ ಎಲ್ಲ ಕಡೆ ವಾತಾವರಣಕ್ಕೂ ಅನುಕೂಲ ಆಗುತ್ತೆ. ಇದೆಲ್ಲ ನೋಡಿ, ಇದು ನಮ್ಮ ರಮಾಕಾಂತ್ ಭಟ್ರದ್ದು ಸಿಗಂದಿನಿ ತಳಿ. ಇದು ಫುಲ್ ಸಿಗಂದಿನಿ ತಳಿ. ಸರ್ ಈಗ ಹಾಸನ್ನು ಆ ಕಡೆ ಬಯಲುಸೀಮೆಗೆ ಯಾವುದು ಬೆಟರ್ ಆಗುತ್ತೆ? ಹಾಸನ್ ಆ ಕಡೆ ಸೈಡೆಲ್ಲ ನಿಮಗೆ ಪಣಿಯೂರೇ ಬೆಸ್ಟು ಅಂತ ಕಾಣ್ತದೆ ನನಗೆ. ಸರ್ ಪನ್ನೀರಲ್ಲಿ ಎಷ್ಟು ವೆರೈಟೀಸ್ ಇದೆ? ಪಣಿಯೂರಲ್ಲಿ ಒಂದು 7-8 ವೆರೈಟಿ ಇದೆ ನನಗೆ ಗೊತ್ತಿರಂಗೆ. ಇನ್ನು ನಾನು ಇದಕ್ಕೆಲ್ಲ ಏನಾಗಿದೆ ಅಂತ ಹೇಳಿದರೆ, ನಾವು ಕಾಳುಮೆಣಸು ಬೆಳೆದಿದ್ದೀವಿ, ವೆರೈಟೀಸ್ ಎಲ್ಲ ನೋಡ್ತಾ ಇರೋದು ಈಗ. ಇದನ್ನು ಯಾವ್ಯಾವ ಕಡೆ ಅನುಗುಣ ಆಗುತ್ತೆ ಅಂತ ಹೇಳಿದರೆ, ನಮ್ಮ ಗುರುಗಳ ಹತ್ರ ನಾವು ಯಾವುದೇ ಮಾತು ಕೇಳೋದಲ್ಲೇ ನಾವು ಇಂಥದ್ದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪಣಿಯೂರು ಬರುತ್ತೋ, ಸಿಗಂದಿನಿ ಬರುತ್ತೋ, ಶಾಂಭವಿ ಬರುತ್ತೆ ಅಂತೇಳಿ. ಈಗ ಒಂದೊಂದು ಏರಿಯಾದಲ್ಲಿ ಹೇಳಿದ ತಕ್ಷಣ ನಾವು ಅವ್ರ ಹತ್ರ, ಗುರುಗಳು ಅವ್ರು ಫ್ರೀಯಾಗಿದ್ದಾಗ ಅವ್ರ ಹತ್ರ ಫೋನಲ್ಲಿ ಮಾತಾಡಿ ಅವ್ರು ಇಂಥದ್ದಾಗುತ್ತೆ ಅಂದಾಗ ಅಂಥದ್ದನ್ನು ನಾವು ಸಜೆಷನ್ ಮಾಡ್ಬೋದು. ಇದಕ್ಕೆ ನಾನು ರೂಟ್ ಬಾಲ್ ಕಟ್ಟೋದು ಹೇಗೆ ಅಂತೇಳಿ ನಾನು ನಿಮಗೊಂದು ತೋರಿಸ್ಕೊಡ್ತೀನಿ. ಇದು ಬಂದು ರೂಟ್ ಬಾಲ್ ಅಂತೇಳಿ, ಇದೊಂದು ಭಾಳ ಒಂದು ಸಂಚಲನೆ ಸೃಷ್ಟಿ ಮಾಡಿಬಿಡ್ತು. ಇದು ಭಾಳಷ್ಟು ಒಳ್ಳೆಯದಾಗ್ತದೆ. ಯಾಕೆ ಅಂತೇಳಿದರೆ, ಮನೆಯಲ್ಲಿ ಒಂದು 50-100 ತಗೊಂಡೋಗಿ ಇಟ್ಕೊಂಡ್ರೆ, ಫಸ್ಟು ನೀವು ಈ ಥರ ಸಿಸ್ಟಮ್, ನಾನು ಮಾಡಿರೋ ಸಿಸ್ಟಮಲ್ಲಿ ಮಾಡ್ಕೊಬಿಟ್ರೆ, ನೀವು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋ ಟೈಮಲ್ಲಿ ಗೊಬ್ಬರ ಎಲ್ಲ ಕರೆಕ್ಟಾಗಿ ಮಾಡಿ ಇಟ್ಕೊಂಡು 50 ಬಟ್ಟಿ ಬಾಲ್ ಕಟ್ಬೋದು. ಮತ್ತು ಪೇಟೆ ಪಟ್ಟಣದಲ್ಲಿ ಮಕ್ಕಳನ್ನ ಓದಕ್ಕೆ ಬಿಟ್ಟಿದ್ದೀರಾ, ಅವ್ರಿಗೆ ಮಣ್ಣು ಅಂದ್ರೇನು, ಗಿಡಗಳು ಆರೈಕೆ ಅನ್ನೋದೇನು ಗೊತ್ತಿಲ್ಲ. ಮಕ್ಕಳುಗಳು ಬಂದಾಗ ಅವರಿಗೆ ಇದರಲ್ಲಿ ನೀವೊಂದು ಅವೇರ್ನೆಸ್ ಕಳಿಸ್ಬೋದು, ಯಾವ ಥರ ಮಾಡೋದು. ಪ್ರತಿಯೊಂದು ಕಾಳುಮೆಣಸಿಗೆ ಅಂತಲ್ಲ, ಎಲ್ಲ ಥರದ ಗಿಡಗಳಿಗೂ ನೀವು ಇದನ್ನು ರೂಟ್ ಡೆವಲಪ್ ಮಾಡ್ಬೋದು. ಇದು ಒಂದು 3 ಇಂಚ್ ಸೈಜು, ಇದು ಒಂದು 2 ಇಂಚ್ ಸೈಜು. ಇದು ಆಲ್ರೆಡಿ ಒಂದು 2-3 ಸತಿ ಯೂಸ್ ಆಗಿರೋ ಪಾಲನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಇದನ್ನು ಯಾವ ಥರ ಕಟ್ಟೋದು ಅಂತಲೂ ತೋರಿಸ್ಕೊಡ್ತೀನಿ ನಾನು. ಇದು ನಮ್ಮ ಹತ್ರ ಇದುವರೆಗೂ ಒಂದು 2 ಲಕ್ಷ ಬಾಲ್ನ ನಾನು ಕೊಟ್ಟಿದ್ದೀನಿ. ಫಸ್ಟಿಗೆ ಬಂದಾಗ ಕೆಲವೊಂದೊಂದು ಸಪ್ಲೈ ಕಡಿಮೆ ಆದಾಗ ನಮ್ಮ ಗ್ರಾಹಕರಿಗೆ ಸರಿಯಾದ ಟೈಮಲ್ಲಿ ತಲುಪಲಿಲ್ಲ. ಅವರಿಗೆಲ್ಲ ನಾನು ಸಾರಿ ಕೇಳ್ತೀನಿ. ಈಗೆಲ್ಲ ಆರಾಮಾಗಿ ನಾನು ತಲುಪಿಸ್ತಾ ಇದ್ದೀನಿ. ಕೆಲವೊಂದು ಲೋಪದೋಷಗಳಾದವು. ಈಗ ಕೆಲವೊಂದೊಂದು ಏನಾಯಿತು, ಇಲ್ಲಿ ಓಪನ್ ಮಾಡ್ಬೇಕಾದ್ರೆ ಇಲ್ಲೇ ಸೆಂಟ್ರಲ್ ಕಟ್ಟಾಯಿತು. ಅದನ್ನೆಲ್ಲ ಕರೆಕ್ಷನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀವಿ. ಆದರೂ ಮಾತ್ರ ಇದುವರೆಗೂ ಕಟ್ಟಿದವರೆಲ್ಲ ಫೋನ್ ಮಾಡ್ತಾಯಿದ್ದಾರೆ, ಇಲ್ಲಿವರೆಗೂ ನಮಗೆ ಭಾಳ ಚೆನ್ನಾಗಿ ಇದರಲ್ಲಿ ಜರ್ಮಿನೇಷನ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಸಿಂಪಲ್ಲಾಗಿದೆ ಸರ್. ನೋಡಿ, ಇದು ಎರಡೂ ಸೈಡ್ ಕಡೆಗೆ ನೀವು ಇದರಲ್ಲಿ ಕೊಕ್ಕೋ ಫಿಟ್ಟು, ಕಾಡು ಮಣ್ಣು, ದನದ ಗೊಬ್ಬರ, ಇಲ್ಲೇನು ನಾನು ಮಾಡಿದ್ದೀನಿ ಅದನ್ನೆಲ್ಲ ಹಾಕ್ಬಿಟ್ಟು ಈ ಥರ ಗೊಬ್ಬರನ ಪ್ಯಾಕ್ ಮಾಡಿದ್ದೀನಿ. ಗೊಬ್ಬರ ಪ್ಯಾಕ್ ಮಾಡಿದ್ದನ್ನು ಇಲ್ಲಿ ನಮಗೆ ಈಗ ಆಲ್ರೆಡಿ ಗಿಡ ರೆಡಿಯಾಗಿದೆ. ಈಗ ಗಿಡ ರೆಡಿಯಾಗಿದೆ. ತುಂಬ ಕೆಲಸ ಇದೆ ಈಗ ತೆಗಿಯೋಕ್ಕೆ. ಇದು ನೋಡಿ, ಇನ್ನು ರೂಟು ಇನ್ನು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಈ ಥರ ಕುಡಿ ಇದೆಯಲ್ಲ, ಇದು ಮೇಲ್ಗಡೆ ಹೋಗ್ತಾಯಿದೆ. ಹಿಂದ್ಗಡೆ ಎಲೆ ಬಿಟ್ಟುಬಿಡಿ. ಇದನ್ನು ಈ ಎಲೆ ಕಟ್ ಮಾಡಿ ತೆಗೀರಿ. ಎಲೆ ಕಟ್ ಮಾಡಿ ತೆಗೆದು ಇಲ್ಲಿ ನಿಮಗೆ ಬೇರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದನ್ನು ಈ ಥರ ಹಿಂಗೆ ಅಡ್ಡ ಕೊಟ್ಬಿಡಿ. ಇದ್ರೊಳಗಡೆ ಈ ಥರ ಟೈಟಾಗಿ ಕೊಟ್ಟು ಈ ಥರ ಬಾಲ್ನ ಪ್ಯಾಕ್ ಮಾಡಿಬಿಟ್ಟು ಲಾಕ್ ಮಾಡಿ ಇದನ್ನು 2 ಕಡೆ ದಾರ ಕಟ್ಬಿಟ್ಟು ಇಲ್ಲಿಗೆ ಕಟ್ಬಿಡಿ. 2 ಕಡೆಗೆ ಈ ಫಿಶ್ ನೆಟ್ ಆಧಾರದ ಮೇಲೆ ಇಲ್ಲ ಬೈಂಡಿಂಗ್ ವೈರ್ ತೆಗೆದ್ಬಿಟ್ಟು ಈ ಥರ ಕಟ್ಟಿ, ಇದು ಕೆಳಗಡೆ ವೆಯ್ಟ್ ಇದೆಯಲ್ಲ ಬೀಳಕ್ಕೆ ಬಿಡೋದಿಲ್ಲ. ಇದು ಆಮೇಲೆ ಮುಂದಕ್ಕೆ ಡೆವಲಪ್ ಆಗ್ತಾ ಹೋಗುತ್ತೆ. ಇದು ಏನು 2 ಗಣ್ಣು 3 ಗಣ್ಣು ಮೇಲ್ಗಡೆ ಹೋದ ತಕ್ಷಣ ಮತ್ತೆ ಇದು ಮುಂದಕ್ಕೆ ಹೋಗ್ತದೆ. ಹಿಂದಕ್ಕೊಂದು ಕಟ್ ಮಾಡ್ತಾ ಕಟ್ತಾ ಹೋಗ್ಬಿಡಿ. ನಿಮಗಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತದೆ. ಇದು ಸರ್ ಈಗ ಇಲ್ಲಿ ಇದನ್ನು ಎಲ್ಲಿ ಕಟ್ ಮಾಡೋ, ಕೆಳಗಡೆ ಎಲ್ಲಿ ಕಟ್ ಮಾಡೋದು ಸರ್? ಇದನ್ನು ಇದೆಯಲ್ಲ, ಇದೇ ಬೇಕು ನಮಗೆ ಅಂದ ತಕ್ಷಣ ಇಲ್ಲಿ ಬುಡಕ್ಕೆ ಕಟ್ ಮಾಡಿ. ಸರ್ ಎಷ್ಟು ದಿನ ಕಟ್ ಮಾಡಬೇಕಾಗುತ್ತೆ ಸರ್? ಅದೊಂದು 22ರಿಂದ 23 ದಿವಸಕ್ಕೆ ಈ ಮಳೆಗಾಲದಲ್ಲಿ ನಿಮಗೆ ಬೇರು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆದಷ್ಟು ನೀವು ಒಂದು 35 ದಿವಸ ಬಿಟ್ಟು ಹಾಕೋದು ಭಾಳ ಒಳ್ಳೆ ಕೆಲಸ. ಇದು ಬಂದ್ಬಿಟ್ಟು ನಿಮಗೆ 2 ಇಂಚಿನ ಬಾಲ್ ಬರುತ್ತೆ. ಇದು 2 ಇಂಚಿನ ಬಾಲು. ಇದೆ ಅಂತ ಹೇಳಿದರೆ ಒಂದು ಸ್ವಲ್ಪ ಇದರಲ್ಲಿ ಒಂದು 60ರಿಂದ 70 ಗ್ರಾಮ್ ಗೊಬ್ಬರ ಹಿಡಿತದೆ. ಇದನ್ನು ಸೇಮ್ ನಿಮಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಆ ಥರ ಒಂದು ಎಲೆ ತೆಗೀರಿ. ಈ ಥರ ಹಾಕ್ಬಿಟ್ಟು ಲಾಕ್ ಮಾಡಿಬಿಡಿ, ಸಾಕಷ್ಟೇ. ನೆಲದಲ್ಲಾದ್ರೆ ನೆಲದಲ್ಲಿ ಬಿಡಿ, ಕಟ್ಟಕ್ಕೆ ಅನುಕೂಲ ಆಗುತ್ತೆ. ಕ್ಲೀನಾಗಿ ಯೂನಿಫಾರ್ಮ್ ಆಗ್ತಾ ಹೋಗ್ತದೆ. ಇದು ಈಗ ಎಷ್ಟು ಯಾವುದೇ ಗಿಡಕ್ಕೆ ಬಳಸ್ಬೋದು ಇದನ್ನು ರೂಟಿಂಗ್ ಬಾಲ್ನ? ಇದು ಫಾಸ್ಟಾಗಿ ಬರಬೇಕು ಅಂತ ಹೇಳಿದರೆ ನಿಮಗೆ ಬೇಗ ಬರೋದು ನಿಂಬೆ ಜಾತಿ ಗಿಡಗಳು. ನಿಂಬೆ ಗಿಡಕ್ಕೆಲ್ಲ ನಿಮಗೆಲ್ಲ 15-20 ದಿವಸಕ್ಕೆಲ್ಲ 100% ಬೇರು ಬರುತ್ತೆ. ಸೀಬೆ ಗಿಡಕ್ಕೆ ಮಾಡಿದ್ದೀವಿ, ಸಪೋಟಕ್ಕೆ ಮಾಡಿದ್ದೀವಿ, ಮಾವಿಗೆ ಮಾಡಿದ್ದೀವಿ, ದಾಸವಾಳ, ಎಲ್ಲ ವರ್ಗದ ಗಿಡಕ್ಕೂ, ಮತ್ತು ಚಕ್ಕೆ,
ಮರಕ್ಕಂತೂ ಭಾಳ ಚೆನ್ನಾಗಿ ಬರ್ತದೆ. ಸರ್ ಈಗ ಅದಕ್ಕೆ ಟೈಮಿಂಗ್ಸ್ ಏನಾರು ಇದೆಯಾ? ಜನವರಿ ತಿಂಗಳುಗಳು ಯಾವ್ದಾರು ಇಲ್ಲ ಯಾವ ಟೈಮಲ್ಲಿ ಮಾಡಿರೋ ಬೆಟರ್? ಸರ್ ಈ ಥರ ಎಲ್ಲ ವ್ಯವಸ್ಥೆ ಮಾಡ್ಕೊಬಿಟ್ರೆ ನಿಮಗೆ ವರ್ಷದ 365 ದಿವಸನೂ ನೀವೊಂದು ಗಿಡಗಳನ್ನ ಪ್ರೊಡಕ್ಷನ್ ಮಾಡ್ಕೋಬೋದು. ಹೊರಗಡೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ಮಳೆ ಗಾಳಿ ವಾತಾವರಣ ನೋಡ್ಕೊಬಿಟ್ಟು ಅವಾಗ ಅಭಿವೃದ್ಧಿ ಮಾಡ್ಕೊಬೇಕು. ಯಾಕೆ ಅಂತ ಹೇಳಿದರೆ ಮೇ ಜೂನಿಂದ ನೀವು ಮಳೆ ಬೀಳುತ್ತೆ ಭೂಮಿಗೆ, ಹೂವಿನ ಮಳೆ ಅಂತ ಹೇಳ್ತೀವಿ ನಮ್ಮ ಕಡೆ ಕಾಫಿ ತೋಟದಲ್ಲಿ. ಒಳ್ಳೆ ರೇವತಿ ಮಳೆ ಬಿದ್ದಾಗ ರೇವತಿ ಮಳೆಯಿಂದ ಮುಂದಕ್ಕೆ ಅದಾದವಾಗ ಮಳೆ ಬೀಳ್ತಾ ಇರುತ್ತೆ. ಆವಾಗ ನೀವು ಯಾವಾಗ ಬೇಕಾದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಈ ಸಿಸ್ಟಮಲ್ಲಿ ಮಾಡಿದರೆ ನಿಮಗೆ ವರ್ಷದ 365 ದಿವಸನೂ ನೀವು ಗಿಡನ ಮಾಡ್ತಾ ಇರ್ಬೋದು. ಇದರಲ್ಲಿ ಏನಾಗುತ್ತೆ, ಇಲ್ಲಿಗೆ ನಾವು ಗಿಡ ಮಾಡಿ ಇದೇ ನಾವು ತೆಗೆದ ತಕ್ಷಣ ಇಲ್ಲಿ ಕಟ್ ಮಾಡಿದ ತಕ್ಷಣ ಇಲ್ಲಿ 2 ಚಿಗುರು ಹೊಡಿತದೆ, ಮತ್ತು ಅದು ಕಟ್ ಮಾಡಿದ ತಕ್ಷಣ ಅಲ್ಲಿ 4 ಚಿಗುರಾಗ್ತದೆ. ಸರ್ ಈಗ ಒಂದು ಗೆಣ್ಣು ಇರುತ್ತೆ, ಈ ಗೆಣ್ಣಿದೆ ಇದು, ಈ ಗೆಣ್ಣಿಗೆ ಕಟ್ ಮಾಡ್ಬೇಕಾ ಇಲ್ಲ ಕೆಳಗೆ ಕಟ್ ಮಾಡ್ಬೇಕಾ ಇಲ್ಲ ಮೇಗೆ ಕಟ್ ಮಾಡ್ಬೇಕು? ಇಲ್ಲ, ಇದಕ್ಕೆ ಇಲ್ಲಿಗೆ ಕಟ್ ಮಾಡಿಬಿಡಿ ಸಾಕು. ಇಲ್ಲಿ ಬೇರು ಬಂದಿರುತ್ತೆ, ಇಲ್ಲಿ ಕಟ್ ಮಾಡ್ತೀರಾ. ಕಟ್ ಮಾಡಿದ ತಕ್ಷಣ ಇದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಬೇರೆ ಇದ್ರ ಸುತ್ತ ಇರ್ತದೆ. ಗುಂಡಿ ತೆಗೆದ್ಬಿಟ್ಟು ಒಂದು ಗಿಡಕ್ಕೆ ಒಂದು ಮರಕ್ಕೆ ಒಂದು ಗಿಡ ಹಾಕೋ ಬದಲು ಈ ಥರ ಆಗಿರುತ್ತನ 3 4 ಹಾಕಿ. ಇದೇನು ಅಂತೇಳಿದರೆ 10 ಹಬ್ಬು ಬಳ್ಳಿ ಇದೆಲ್ಲ ಟಾಪ್ ಶೂಟ್ಸ್ ಅಂತ ಹೇಳ್ತೀವಿ ನಾವು. ಈ ಟಾಪ್ ಶೂಟ್ಸಲ್ಲಿ ಏನು ವಿಶೇಷ ಅಂತ ಹೇಳಿದರೆ ನಿಮಗೆ ಒಂದು ವರ್ಷಕ್ಕೆ 8 ರಿಂದ 10 ಅಡಿ ಹೈಟ್ ಹೋಗ್ಬಿಡುತ್ತೆ. ಇದು ಕೆಳಗಡೆ ರನ್ನರ್ಸಲ್ಲಿ ಬಂದಿರೋದು 2 ರಿಂದ 3 ವರ್ಷ ಟೈಮ್ ತಗೊಂತದೆ. ಟಾಪ್ ಶೂಟ್ಸೇ ಆಯ್ಕೆ ಮಾಡ್ಕೊಂಡ್ರೆ ನೀವು 10 ರಿಂದ 11 ಅಡಿ ವರ್ಷಕ್ಕೆ ಹೋಗ್ಬಿಡುತ್ತೆ. ಒಂದು 3 ವರ್ಷಕ್ಕೆಲ್ಲ ನಿಮಗೆ ಒಳ್ಳೆ ಫಸಲು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸರ್ ಈಗ ಗಿಡ ನೆಟ್ಟಿರ್ತಾರೆ, ಈಗ ಗಿಡ ನೆಟ್ಟು ಎಷ್ಟು ವರ್ಷ ಆಗಿರ್ಬೇಕು? ಇಲ್ಲ ಎಷ್ಟು 5 ವರ್ಷ 10 ವರ್ಷ ಆ ಥರ ಆಗಿರ್ಬೇಕಾ? ಇಲ್ಲ ಸರ್, ಇದು ಯಾಕೆ ಅಂತ ಹೇಳಿದರೆ ಈ ಕಾಳು ಮೆಣಸಲ್ಲಿ ಯಾವುದೇ ಬೀಜ ಹಾಕಿ ಜರ್ಮಿನೇಷನ್ ಮಾಡಿರೋದಂತಲ್ಲ ಇದು. ಯಾರೇ ತಂದು ಹಾಕಿದ್ರು ಮೇಜರ್ ಕಟಿಂಗ್ಸು. ಆ ಕಟಿಂಗ್ಸ್ ಇರೋದ್ರಿಂದ ನಿಮಗೆ ಆ ಗಿಡದಲ್ಲಿ ಚಿಗುರು ಬಂತು ಅಂತ ಹೇಳಿದ್ರೆ ಮುಗಿದೋಯ್ತು. ನಿಮಗೆ ಆಟೋಮೆಟಿಕಲ್ಲಿ ಆ ಗಿಡ ಡೆವಲಪ್ಮೆಂಟ್ ಆಗ್ತಾನೆ ಹೋಗ್ತಾ ಇರುತ್ತೆ. ಇದೆಲ್ಲ ನೀವು ವೆರೈಟೀಸ್ ಹಾಕಿದ್ದೀನಿ. ಅಲ್ಲಿ ನಮ್ಮಲ್ಲಿ ಭಾಗಕ್ಕೆ ಸೂಟ್ ಆಗೋ ಅಂಥದ್ದನ್ನು ಹೊರಗಡೆ ನನ್ನ ಅಡಿಕೆ ತೋಟದೊಳಗೆ ನಾನೇ ಒಂದು ಮಾಡಿದ್ದೀನಿ. ಅದು ಚೆನ್ನಾಗಿ ಬರ್ತಾಯಿದೆ, ಬನ್ನಿ ತೋರಿಸ್ತೀನಿ. 2019ರಲ್ಲಿ ಪ್ಲಾಂಟ್ ಮಾಡಿದ್ದಿದ್ದು ಅಡಿಕೆ. ಕಾಫಿ ಒಳಗಡೆ ಹೆಂಗೆ ಕಾಫಿ ಹಾಕಿರಲಿಲ್ಲ, ಸುತ್ತ ಹಾಕಿದ್ದೆ. ಅದ್ರಲ್ಲಿ ಮಧ್ಯದಲ್ಲಿ ಜಾಗ ಬಿಟ್ಕೊಂಡಿದ್ದೆ ನಾನು, ಏನಕ್ಕಾದರೂ ಮುಂದೆ ನಮಗೆ ಏನಾರು ಹೊಸ ಯೋಚನೆಗಳು ಬರ್ಬೋದು ಅಂತೇಳಿ. ಇವನ್ನೆಲ್ಲ ನೋಡಿದಾಗ, ರೂಟ್ ಬಾಲಿಂದೆಲ್ಲ ನೋಡಿದಾಗ ಈ ಮದರ್ ಪ್ಲಾಂಟ್ನೆಲ್ಲ ನಾವು ಆಯ್ಕೆ ಮಾಡೋದು ಭಾಳ ಕಷ್ಟ ಆಯಿತು, ಎಲ್ಲಿಂದ ರನ್ನರ್ಸ್ ಎಲ್ಲ ತರಲಿಕ್ಕೆ. ಅದಕ್ಕೆ ಇಲ್ಲಿ ಜಾಗ ಖಾಲಿ ಇತ್ತಲ್ಲ ಅಂತ ಬಿಟ್ಟು ನಾನೇ ಒಂದು ಸ್ವಂತ ಐಡಿಯಾದಲ್ಲಿ ಕಾಳು ಮೆಣಸನ್ನು ತಂದೆ. ಇಲ್ಲೇ ಲೋಕಲ್ ನಮ್ಮ ಕಡೆಗೆ ಸಂಬಂಧಪಟ್ಟಿದ್ದು. ಇದನ್ನು ನೋಡಿ, ಈ ಥರ ಎಲ್ಲ ಮೀನು ಬಲೆ ಕಟ್ಟಿದ್ದೀವಿ. ಹಿಂದ್ಗಡೆ ನೀಲಗಿರಿ ಫಾಲ್ಸ್ ಹಾಕಿದ್ದೀನಿ, ಅದ್ರ ಹಿಂದ್ಗಡೆಗೆ ಸಿಲ್ವರು ಹಾಕಿದ್ದೀನಿ. ಯಾಕೆ ಅಂತೇಳಿ ನೀಲಗಿರಿ ಫಾಲ್ಸ್ ಹೋದಾಗ ಈಗ ಅಡಿಕೆ ಮರಕ್ಕೆ ನಮ್ಮಲ್ಲೆಲ್ಲ ಹಿಡಿಯೋದು ಭಾಳ ಕಷ್ಟ. ಆ ಸೆಂಟ್ರಲ್ ಒಂದು ಗ್ರಿಪ್ ಇತ್ತು ಅಂತೇಳಿದರೆ 10 ಅಡಿ ಉದ್ದ 20 ಅಡಿ ಎತ್ತರ ಆಗ್ತದೆ. ಈ ಥರದ್ದು ಒಂದು 160 ಬೆಡ್ ಇದೆ. ಅದರಲ್ಲೆಲ್ಲ ಕಾಳು ಮೆಣಸನ್ನ ಕೊಟ್ಟಿದ್ದೀವಿ. ಅದು ಈ ಥರ ಡೆವಲಪ್ ಆಗ್ತಾ ಹೋಗ್ತದೆ. ಪ್ರತಿಯೊಂದೊಂದು 6 7 8 ಕೊಟ್ಟಿದ್ದೀವಿ. ಲೋಕಲ್ ತಳಿ ಇದೆ, ಲೋಕಲ್ ತಳಿ. ಇದೆಲ್ಲ ಫುಲ್ ಇದರೊಳಗಿರೋದೆಲ್ಲ ಹೆಚ್ಚು ಕಡಿಮೆ 1,500 ಇದೆ. ಅರೇಬಿಕಾ ಇದೆ, ಅಡಿಕೆ ಇದೆ. ಅದ್ರ ಮಧ್ಯದಲ್ಲಿ ಜಾಗ ವೇಸ್ಟ್ ಮಾಡಿಲ್ಲ. ಕೆಲವೊಂದೊಂದು ಗಿಡ ಹೋಗಿದೆ, ಅದೇನು ಮಾಡೋಕ್ಕಾಗೋದಿಲ್ಲ. 1,050-100 ಹೋಗ್ತದೆ. ಈ ವರ್ಷ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲ್ಲ ಯಾರು. ಅಲ್ಲ, ಆದಷ್ಟು ನನಗೇನು ಅಂತೇಳಿದರೆ ಹಾಕಿರೋದ್ರಲ್ಲಿ ನನಗೆ ಡ್ಯಾಮೇಜಸ್ ಆಗಿರೋದು ಭಾಳ ಕಡಿಮೆ. ಯಾಕೆ ಅಂತೇಳಿದರೆ ಕೆಮಿಕಲ್ ಏನು ನಾನು ಹಾಕಿಲ್ಲ, ನಮ್ಮದೇ ಇದು ಗೊಬ್ಬರನ ಹಾಕಿ ಮಾಡಿರೋದು. ನೋಡಿ ಇಲ್ಲಿ ಈ ಥರ ಇದಕ್ಕೆ ಕ್ಲೀನಾಗಿ ಹಿಡ್ಕೊಂಡು ಹೋಗ್ತದೆ. ರೂಟ್ ಬಾಲ್ ಕಟ್ಕೋಬೋದು, ಒಂದೊಂದು ಗ್ರಿಪ್ಪಾಗಿ ಹಿಡಿತದೆ. ಅದಕ್ಕೆ ಇಲ್ಲಿ ಶೇಡ್ ನೆಟ್ಟು ಕಟ್ಟಿದ್ದೀನಿ, ಮೀನು ಬಲೆನೂ ಇದೆ, ಮಧ್ಯೆ ಕಂಬಕ್ಕೆ ಹಿಡಿತದೆ. ನಿಧಾನವಾಗಿ ಆ ಸಿಲ್ವರ್ ಮೇಲೆ ಬಂದ ತಕ್ಷಣ ಇನ್ನೊಂದು 2-3 ವರ್ಷದೊತ್ತಿಗೆ ಇದು ಭಾಳಷ್ಟು ಚೇಂಜಸ್ ಆಗುತ್ತೆ. ಇದು ನಿಮಗೆ ಗಿಡದಂತೆ ಗಿಡನೂ ಸಿಗ್ತಾ ಇರುತ್ತೆ. ಇದರಲ್ಲಿ ನಾವು ಫಸಲು ಬರೋಕ್ಕೂ ಬಿಟ್ಕೋಬೋದು. ಎಲ್ಲ ಥರದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ತುಂಬ ಮಾಡಿದ್ದೀನಿ, ಬನ್ನಿ ಇಲ್ಲೆಲ್ಲ. ಇಲ್ಲಿದೆ. ಇನ್ಮೇಲೆ ಇದಕ್ಕೆಲ್ಲ ಇನ್ನು ಮಳೆ ಬಂತು ಹಂಗಾಗ್ಬಿಟ್ಟೆಲ್ಲ ಕ್ಲೀನ್ ಮಾಡಿಸ್ತಾಯಿದ್ದೀವಿ. ಕ್ಲೀನ್ ಮಾಡಿಸಿ ಕಳೆನೆಲ್ಲ ಕ್ಲೀನ್ ಮಾಡಿಸಿ ತಕ್ಷಣ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆಗ್ತದೆ. ಅಡಿಕೆನೂ ಈ ವರ್ಷ ಫಸ್ಟು ಅಂತೇಳಿದರೆ ಹೋದ ವರ್ಷ ಒಂದು 80 kg ಕುಯ್ದಿದ್ದೆ. ಈ ವರ್ಷ ಒಂದು ಸ್ವಲ್ಪ ಹಿಂಗಾರ ಚೆನ್ನಾಗಿ ಕಾಣ್ತಾ ಇದೆ. ಇದು 2019 ಜೂನ್ 19ರಲ್ಲಿ ಪ್ಲಾಂಟ್ ಮಾಡಿರೋ ಜಾಗ ಇದು. ಗಿಡ ಈ ಥರ ಅದಕ್ಕೆ ಗ್ರಿಪ್ ಸಿಕ್ದಂಗೂ ಹತ್ತಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸರ್ ಈಗ ಏನು ಪ್ರೈಸ್ ಇದೆ ಸರ್ ಈಗ ನಮ್ಮ ಮೆಣಸು ಈಗ ಮಾರ್ಕೆಟ್ ಪ್ರೈಸು? ಸರ್ ಕಾಳು ಮೆಣಸು ಇವತ್ತು 740 ರೂಪಾಯಿ ಇದೆ. ಒಳ್ಳೆಯದು ಗ್ರೇಡೆಡ್ ಎಲ್ಲ 800 ರೂಪಾಯಿ ಇದೆ. ನಾವು 750-800ಕ್ಕಿಂತ
ಒಳ್ಳೆ ಬೆಳೆ ಬೆಳೆದು ನಮಗೆ 400 ರೂಪಾಯಿ ಕೆ ಜಿ ಸಿಕ್ಕಿದ್ರು ನಮಗೆ ಲಾಸ್ ಬರೋದಿಲ್ಲ. ಹಾಂ, 400 ರೂಪಾಯಿ. ಯಾಕೆ ಅಂತ ಹೇಳಿದರೆ 1000 ಎಕರೆ ಗದ್ದೆ ಮಾಡಿ 1000 ಪಲ್ಲ ಭತ್ತ ಬೆಳೆಯೋಕ್ಕಿಂತ 1 ಎಕರೆಲಿ 100 ಪಲ್ಲ ಭತ್ತ ಬೆಳಿಬೇಕು. ನಮ್ಮ ಕಾನ್ಸೆಪ್ಟ್ ಅದು. ಸ್ವಲ್ಪ ಜಾಗದಲ್ಲಿ ಎಲ್ಲದನ್ನು ಈಗ ನೋಡಿ, ಆ ಕಡೆ ಈ ಕಡೆ ಸೈಡ್ ಬಾರ್ಡ್ರ್ ರೋಬಸ್ಟ ಇದೆ, ಇಲ್ಲೆಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ. ಪ್ರತಿಯೊಂದು ಕಾಳು ಮೆಣಸು ಹಾಕಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಈ ಮಳೆಗಾಲ ಮುಗಿದು ಒಂದು 6 ತಿಂಗಳು 8 ತಿಂಗಳೊತ್ತಿಗೆ ಇದ್ರದ್ದು ಕತೆನೇ ಚೇಂಜ್ ಆಗೋಗಿರುತ್ತೆ. ಅಷ್ಟು ಕ್ಲೀನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಇದು ಕಾಳು ಮೆಣಸು. ಯಾವ ಟೈಮಲ್ಲೂ ಫೋನ್ ಮಾಡಲಿ ಸರ್, ಮಾಹಿತಿ ಬೇಕು. ಯಾಕೆ ಅಂತ ಹೇಳಿದರೆ ಒಬ್ಬರು ರೈತರು ಎಲ್ಲೋ ಒಂದು ಗಿಡನ 30 ರೂಪಾಯಿ 40 ರೂಪಾಯಿ ಗಿಡ ದುಡ್ಡು ಕೊಟ್ಟು ತರ್ತಾರೆ. ಅದು 100% ಸಕ್ಸಸ್ ಆಗಲ್ಲ. ಈ ಥರ ನಾವು ಮಾಡಿರೋ ಸಿಸ್ಟಮಲ್ಲಿ ಅವ್ರು 25 ಬುಟ್ಟಿ ತಗೊಂಡೋಗ್ಲಿ, ಈ ಥರ ಹಾಕಲಿ 25ರಲ್ಲಿ 2500 ಗಿಡ ಮಾಡ್ಬೋದು. ಯಾಕೆ ಅಂತ ಹೇಳಿದರೆ ನಮ್ಮ ಮಲೆನಾಡು ಭಾಗಕ್ಕೂ ಬಯಲುಸೀಮೆ ಭಾಗಕ್ಕೂ ಭಾಳ ಹೆಚ್ಚು ಕಮ್ಮಿ ಇದೆ. ಬಯಲುಸೀಮೆ ಭಾಗದ ಮಣ್ಣುಗಳೆಲ್ಲ ಗಂಡು ಮಣ್ಣು, ಅಲ್ಲಿ ಏನು ಬೆಳೆದ್ರೂ ಭಯಂಕರವಾಗಿ ಸ್ಟ್ರಾಂಗ್ ಇರುತ್ತೆ. ಅಲ್ಲಿ ಒಂದು ಗ್ರಿಪ್ ಕೊಡಬೇಕು ಅಂದಾಗ ಒಳ್ಳೊಳ್ಳೆಯವ್ರನ್ನ ಹಿಡೀರಿ. ನೀವು 10 ಗಿಡ ತಗೊಂಡೋಗ್ಲಿ, 10 kg ಗೊಬ್ಬರ ತಗೊಂಡೋಗಿ ಒಳ್ಳೆ ಮಾಹಿತಿ ತಗೊಳ್ಳಿ. ಸುಮ್ಮನೆ ನನ್ನ ಹತ್ರ ಗಿಡ ಇದೆ ಬನ್ನಿ, ಇವತ್ತೇನು ಗಿಡ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಕಾಳು ಮೆಣಸಲ್ಲಿ ಗಿಡ ಎಬ್ಬರಿಸ್ಬೋದು ಸರ್, ಮೇಲ್ಗಡೆಯಿಂದ ರನ್ನರ್ಸ್ ಬರ್ತದೆ, ಅದನ್ನು ಕಟ್ ಮಾಡಿ ಹಾಕಿರೋ ಗಿಡ ಬರ್ತದೆ, ಫಸಲು ಬರಲ್ಲ. ಒಳ್ಳೆ ಗಿಡ ತಗೊಂಡೋಗಿ 10 ಗಿಡ ತಗೊಂಡೋಗಿ 20 ಗಿಡ ತಗೊಂಡೋಗಿ. ಈಗ ನನ್ನ ಹತ್ರ ಇದೆ, ಎಲ್ಲ ವೆರೈಟೀಸ್ ಇದೆ. ನಾನು ಈ ವರ್ಷ ಗಿಡ ಕೊಡ್ತೀನಿ ಅಂತ ನನ್ನ ಹತ್ರ ಗಿಡ ಪ್ರೊಡಕ್ಷನ್ ಆಗಿಲ್ಲ. ಮುಂದಿನ ವರ್ಷಕ್ಕಂತೂ 100% ನಾವು ಮಾಡಿದ್ರು ನೋಡಿ, ಅಲ್ಲಿ ನರ್ಸರಿಗಳನ್ನೆಲ್ಲ ತೋರಿಸ್ತೆ. ಆ ಥರ ಸೆಟಪ್ ಮಾಡೇ ಕೊಡಬೇಕು. ಯಾವುದೋ ಹಿಂಗೆ ಕಾರಲ್ಲಿ ಬಂದಿದ್ದೀರ ನೀವು, ಕಾರಲ್ಲಿ ಬಂದ ತಕ್ಷಣ ಒಂದು 50 ಬುಟ್ಟಿ ನೋಡಿದ್ರೆ ಖುಷಿ ಆಗುತ್ತೆ, ತಗೊಂಡೋಗಂಗಿರ್ಬೇಕು. ಅದು ಕಿತ್ತು ಕೊಡಕಿ ಬೇರೆಲ್ಲ ತೆಗೆದು ನೋಡಿ ತಗೊಂಡೋಗಂಗಿರ್ಬೇಕು. ಒಂದು ಕಡ್ಡಿ ಇಟ್ಟ ತಕ್ಷಣ ಎಲೆ ಬರುತ್ತೆ, ಬೇರೆ ಬಂದಿರಲ್ಲ. ಏನೋ ಆಸೆಗೆ ತಗೊಂಡೋಗಾಗ್ತೀರ, 1000 ತಗೊಂಡೋದ್ರಲ್ಲೂ 50 ಬರಲ್ಲ. ದುಡ್ಡೆಷ್ಟು ವೇಸ್ಟು, ಭಾಳಷ್ಟು ತೊಂದರೆ ಆಗ್ತದೆ ಅದು.